ಹಾಯ್ ಎಲ್ಲರಿಗೂ, ಹೇಗಿದ್ದೀರಿ ಎಲ್ಲರೂ? ಎಂತ ಗೊತ್ತುಂಟ, ಬಿ ಸಿ ರೋಡಲ್ಲಿ ಕರಾವಳಿ ಕಲೋತ್ಸವ ಅಂತ ನಡೀತಾ ಉಂಟು. ಅಂದರೆ ಕಲ್ಚರಲ್ ಪ್ರೋಗ್ರಾಮ್ಸ್ ಮತ್ತು ಫುಡ್ ಫೆಸ್ಟ್. ಇದು ಯಾವಾಗ ಶುರುವಾದದ್ದು ಗೊತ್ತುಂಟ? ಮೊನ್ನೆ ಸೋಮವಾರ ಶುರುವಾಗಿದೆ. ನನಗೆ ಉಂಟಲ್ಲ, ಗೊತ್ತಾಗುವಾಗ ಲೇಟ್ ಆಯಿತು, ಇಲ್ಲಾಂದರೆ ಸ್ವಲ್ಪ ಬೇಗ ಹೋಗಿ ವಿಡಿಯೋ ಮಾಡ್ಬೋದಿತ್ತು. ಓಕೆ, ಈಗ ನಾನು ಇಲ್ಲಿಗೆ ರೀಚ್ ಆಗಿದೆ. ಈಗ ಟೈಮ್ ಎಷ್ಟಾಗಿದೆ ಗೊತ್ತುಂಟ? ಒಂದು 7:15 ಆಗಿದೆ. ನಾನು ಡ್ಯೂಟಿ ಎಲ್ಲ ಆದಮೇಲೆ ಇಲ್ಲಿಂದ ಹೊರಟದ್ದು, ಅಂದರೆ ಪುತ್ತೂರಿಂದ ಬಿ ಸಿ ರೋಡಿಗೆ ಹೊರಟದ್ದು. ನಾವು ಹೋಗುವಾಗ ಸ್ಟೇಜ್ ಪ್ರೋಗ್ರಾಮ್ ಆಗ್ತಾ ಇತ್ತು ನೋಡಿ. ಇದು ಎಂಟ್ರೆನ್ಸ್. ಲೈಟಿಂಗ್ಸ್ ಎಲ್ಲ ಹಾಕಿ ಉಂಟಲ್ಲ, ತುಂಬ ಚೆಂದ ಮಾಡಿದ್ದಾರೆ. ಮತ್ತು ನಾವು ಹೋದಾಗ ಜನ ಎಲ್ಲ ಬರ್ತಾ ಇದ್ರಷ್ಟೇ, ಅದೇ ಅಲ್ಲಿಂದ ಹೊರಡುವಾಗ ತುಂಬ ಜನ ಕಾಣ್ತಾ ಇದ್ರು. ಹೊರಗೆ ಹೇಗಿದೆ ಅಂತ ನಾನು ನಿಮಗೆ ತೋರಿಸ್ತೇನೆ. ಬಂಟ್ವಾಳ ಫೆಸ್ಟ್ ಅಂತ ಹೇಳೋದು, ಅಂದರೆ ಹತ್ತಿರ ಆಯಿತಾ, ಬಿ ಸಿ ರೋಡಲ್ಲಿ ಒಂದು 10 ನಿಮಿಷ ಅಷ್ಟೇ ಇರೋದು. ಓಕೆ, ಇನ್ನು ಒಳಗೆ ಹೋಗಿ ನೋಡುವ ಏನೆಲ್ಲ ಇದೆ ಅಂತ. ಇದನ್ನೆಲ್ಲ ನೋಡುವಾಗ ಉಂಟಲ್ಲ, ಜಾತ್ರೆಯ ಫೀಲ್ ಹಾಗೆ ಆಗ್ತದೆ. ಈ ಲೈನಲ್ಲಿ ಎಲ್ಲ ಸೇಲ್ಸ್ ಐಟಮ್ ಇರೋದು. ಆಚೆ ಸೈಡಲ್ಲಿ ಸಭಾ ಕಾರ್ಯಕ್ರಮ, ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ಆಗ್ತಾ ಇತ್ತು. ಶೂಸ್ ಕಲೆಕ್ಷನ್ ಎಷ್ಟು ಸಹ ಇಟ್ಟಿದ್ದಾರೆ. ಇದೆಲ್ಲ ಸಹ ತಾಮ್ರ, ಲೋಹ ಹಾಗೆ ಪಂಚಲೋಹ ಎಲ್ಲ ಬರ್ತದಲ್ವ, ಅದರಿಂದ ತಯಾರಿಸಿದ್ದು. ಫ್ಯಾನ್ಸಿ ಐಟಮ್ಸ್ ಕೂಡ ಇದೆ, ಹಾಗೆ ಕಿಚನ್ ಐಟಮ್ಸ್ ಕೂಡ. ಈ ಥರದ ಐಟಮ್ಸ್ ಎಲ್ಲ ನಾನೆಂತ ತಗೊಳ್ಳಿಲ್ಲ, ಅಂದರೆ ಲಾಸ್ಟ್ ಟೈಮ್ ಜಾತ್ರೆಯಲ್ಲಿ ಎಲ್ಲ ತಗೊಂಡದ್ದೇ ಇತ್ತು. ನಾನು ಜಸ್ಟ್ ನೋಡ್ತಾ ಇರೋದು. ಇದೆಲ್ಲ ಸಹ ಸೀಡ್ಸ್, ಮಸಾಲ ಐಟಮ್ ಬರ್ತದಲ್ವ ಅದು. ನಾನು ಇಲ್ಲಿ ಎಂತ ತಗೊಳೋದು ಗೊತ್ತುಂಟಾ? 2 ಪ್ಯಾಕ್ ಸಬ್ಜಾ ಸೀಡ್ಸ್ ತಗೊಳೋದು, ಮತ್ತು ಇನ್ನೊಂದು ಚಿಯಾ ಸೀಡ್ಸ್ ತಗೊಳೋದು. ಒಂದು ಪ್ಯಾಕಿಗೆ 20 ರುಪೀಸ್, ಪರವಾಗಿಲ್ಲ, ಆಗ್ಬೋದಿದು. ಇಲ್ಲಿ ಇವರು ಫ್ಲವರ್ ಸೀಡ್ಸ್ ಹಾಗೆ ವೆಜಿಟೇಬಲ್ ಸೀಡ್ಸ್ ಎಲ್ಲ ಇಟ್ಟಿದ್ದಾರೆ. ಇಲ್ಲಿ ಕೂಡ ನಾನು ಕೆಲವೊಂದು ಸೀಡ್ಸ್ ತಗೊಂಡಿದ್ದೇನೆ, ಯಾವುದೆಲ್ಲ ಅಂತ ಮತ್ತೆ ಹೇಳ್ತೇನೆ. ಮತ್ತು ಇದೆಂತ ಗೊತ್ತುಂಟಾ, ಇದೊಂದು ಹೊಸ ಕಾನ್ಸೆಪ್ಟ್ ಅಂತ ಹೇಳ್ಬೋದು. ಬಾಡಿ ಮಸಾಜ್ ಮಾಡೋದಂದರೆ ರಿಲ್ಯಾಕ್ಸ್ ಮಾಡಲಿಕ್ಕೆ. ಹಾಗೆ ಇವರು ನನಗೆ ಡೆಮೋ ತೋರಿಸ್ತಾ ಇದ್ರು. ಯಾರಿಗಾದರೂ ಬೇಕು ಅಂತಿದ್ರೆ ಅಲ್ಲಿಂದ ತಗೊಳ್ಬೋದು. ಅಂದರೆ ನಾನಿದರ ರೇಂಜ್ ಎಲ್ಲ ಕೇಳಲಿಕ್ಕೆ ಹೋಗಲಿಲ್ಲ, ಅಂದರೆ ತಗೊಳ್ಳೋದಿಲ್ಲ ಅಲ್ಲ, ಸುಮ್ಮನೆ ಎಂತಕ್ಕೆ ಅಂತ ಇತ್ತು. ಕೈಗೆಲ್ಲ ಮಸಾಜ್ ಮಾಡ್ತಾ ಇದ್ರು ಇವರು. ಅಂದರೆ ಎಂತ ಗೊತ್ತುಂಟ, ಇದರಿಂದ ಒಂಥರ ಬಾಡಿ ಫುಲ್ ರಿಲ್ಯಾಕ್ಸ್ ಆಗ್ತದೆ. ಮಸಾಜ್ ಮಾಡಿ ಆದಮೇಲೆ ಉಂಟಲ್ಲ, 2 ಕೈಗಳನ್ನು ಕಂಪೇರ್ ಮಾಡುವಾಗ ಗೊತ್ತಾಗ್ತಾ ಇತ್ತು ಚೇಂಜಸ್. ಇಲ್ಲಿ ಮನೆಗೆ ಬೇಕಾಗುವಂತಹ ಕಬ್ಬಿಣ ಪಾತ್ರೆಗಳೆಲ್ಲ ಇತ್ತು, ಅಂದರೆ ತವಾ, ಕತ್ತಿ ಬರ್ತದಲ್ವ ಅದು, ಹಾಗೆ ಚೂರಿ ಎಲ್ಲ ವೆರೈಟಿ ಕೂಡ ಇತ್ತು. ನಾವು ಹೋದಾಗ ಕೆಲವೊಂದು ಸ್ಟಾಲ್ಗಳು ಓಪನ್ ಇತ್ತು, ಹಾಗೆ ಇನ್ನೊಂದು ಓಪನ್ ಮಾಡಲಿಕ್ಕೆ ರೆಡಿ ಮಾಡ್ತಾಯಿದ್ರು. ವಿಡಿಯೋ ಇಷ್ಟ ಆಗಿ ಸಬ್ಸ್ಕ್ರೈಬ್ ಮಾಡದೆ ವಿಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಕೊಲಂಬಸ್ ಇತ್ತು, ಹಾಗೆ ಅದರಲ್ಲಿ ಕೂರ್ಲಿಕ್ಕೆ ಮನಸ್ಸಾಗಿತ್ತು, ಆದರೆ ಜನ ಯಾರೂ ಇರಲಿಲ್ಲ. ಸ್ವಲ್ಪ ಹೊತ್ತು ನೋಡುವ ಅಂತೇಳಿ ಸ್ವಲ್ಪ ಹೊತ್ತು ಹಾಗೆ ನಿಂತದ್ದು, ಅಂದರೆ ಯಾರಾದರೂ ಬಂದರೆ ಆಗ್ತದಲ್ಲ ಜನ ಅಂತ. ಬೇರೆ ಬೇರೆ ರೀತಿಯ ಫುಡ್ ಐಟಮ್ಸ್ ಉಂಟು ಸ್ಟಾಲ್ಗಳೆಲ್ಲ. ಯಾರೆಲ್ಲ ಹೋಗಿದ್ದೀರಿ ಇಲ್ಲಿಗೆ? ಇದುಂಟಲ್ಲ, ಮೊನ್ನೆ ಸೋಮವಾರ ಶುರುವಾಗಿದೆ, ಇನ್ನು ನಾಡಿದ್ದು ಶನಿವಾರ ಮುಗಿಯೋದು, ಅಂದರೆ 9 ತಾರೀಕಿಗೆ. ಈಗೆಲ್ಲ ಫುಲ್ ಬ್ಯುಸಿ ಅಲ್ಲ ಫಂಕ್ಷನಲ್ಲಿ. ಇನ್ನು ಪತ್ತನಾಜೆ ಆದಮೇಲೆ ಯಾವ ಫಂಕ್ಷನ್ಸ್ ಕೂಡ ಇರೋದಿಲ್ಲ. ಬ್ರೇಕ್ ಡ್ಯಾನ್ಸಲ್ಲಿ ನೋಡಿ ಜನವೇ ಇಲ್ಲ, ಸುಮ್ಮನೆ ಅದರಷ್ಟಕ್ಕೆ ತಿರುಗ್ತಾ ಉಂಟು. ಒಂದಾದಮೇಲೆ ಒಂದು ಡ್ಯಾನ್ಸ್ ಪ್ರೋಗ್ರಾಮ್ ಆಗ್ತಾನೆ ಇತ್ತು. ಅಂದರೆ ಟ್ರೆಂಡಿಂಗಲ್ಲಿ ಉಂಟಲ್ಲ ಸಾಂಗ್, ಅದೆಲ್ಲ ಮಾಡ್ತಾಯಿದ್ರು.
ನಾವು ಕೂಡ ಸ್ವಲ್ಪ ಹೊತ್ತು ನಿಂತು ನೋಡಿದ್ದು. ಈ ಸೆಕೆಗೆ ಉಂಟಲ್ಲ, ಎಲ್ಲಿಯಾದರೂ ಫ್ಯಾನ್ ಕಂಡ್ರೆ ಅಲ್ಲೇ ಕೂತ್ಕೊಳ್ಳುವಂತ ಆಗ್ತದೆ. ಹಾಗೆ ಸ್ವಲ್ಪ ಹೊತ್ತು ಅಲ್ಲಿದ್ದು ಆಮೇಲೆ ಅಲ್ಲಿಂದ ಹೊರಟದ್ದು. ಎಷ್ಟು ಚಂದ ಡ್ಯಾನ್ಸ್ ಮಾಡ್ತಿದ್ದಾರೆ ನೋಡಿ. ಡ್ಯಾನ್ಸ್ ಪ್ರೋಗ್ರಾಮ್ ಎಲ್ಲ ನೋಡಿ ಆದಮೇಲೆ ಗೋಬಿ ತಿನ್ನಲಿಕ್ಕೆ ಅಂತ ಬಂದದ್ದು. ಗೋಬಿ ಮತ್ತು ಶುಗರ್ ಕೇನ್ ಜ್ಯೂಸ್ ತಗೊಂಡದ್ದು. ಈ ಸೆಕೆಗೆ ಒಂಥರ ಐಸ್ ಕುಡಿಲಿಕ್ಕೆ ಒಳ್ಳೆಯದಾಗ್ತದೆ. ಕೊಲಂಬಸಲ್ಲಿ ಕೂರ್ಲಿಕ್ಕೆ ಜನ ಅಂತೂ ಆಗೋದು ಕಾಣೋದಿಲ್ಲ. ಇನ್ನೂ ಸಹ ಕಾದ್ರೆ ಆಗಲಿಕ್ಕಿಲ್ಲ ಅಂತ ಹೇಳಿ ನಾವು ಹೊರಟದ್ದು ಕೂರ್ಲಿಕ್ಕೆ. ಒಂದು ಜನ ಕೂಡ ಇಲ್ಲ ಆಯ್ತಾ ಇದರಲ್ಲಿ ಕೂರ್ಲಿಕ್ಕೆ. ನೋಡುವಾಗಲೇ ಸ್ವಲ್ಪ ಭಯ ಕೂಡ ಆಗ್ತಾ ಇತ್ತು. ಅಂದರೆ ಯಾರು ಕೂಡ ಇಲ್ಲ ಅಲ್ಲ, ನಾವು ಮಾತ್ರ ಇರೋದು. ಕೂರಬೇಕು ಅಂತ ಅಂದ್ಕೊಂಡಾಗಿದೆ, ಕೂತು ಸಾಗಿದೆ. ಬಿದ್ದರೆ ಕೆಳಗೆಲ್ಲ ಬೀಳೋದು, ಎಂತ ಆಗಲಿಕ್ಕಿಲ್ಲ ಅಂತ. ನಾನುಂಟಲ್ಲ ಹೆಚ್ಚಾಗಿ ಕೊಲಂಬಸಲ್ಲಿ ಕೂರುದು ಅಂತಿಲ್ಲ, ಜೈಂಟ್ ವೀಲಲ್ಲಿ ಮಾತ್ರ ಜಾಸ್ತಿ ಕೂರುದು. ತುಂಬ ಟೈಮ್ ಆಗಿ ಇದರಲ್ಲಿ ಕೂತದ್ದು, ಅದು ಸಹ ಯಾರೂ ಇಲ್ಲದೆ ನಾವು ಮಾತ್ರ. ಇಲ್ಲಿಗೆ ಬಂದುಂಟಲ್ಲ ಎಷ್ಟು ಬೇಗ ಟೈಮ್ ಆಯಿತು ಅಂತಿಲ್ಲ. ಇನ್ನೂ ವಾಪಸ್ಸು ಹೋಗಬೇಕಲ್ಲ ಪುತ್ತೂರಿಗೆ, ಅದೇ ದೊಡ್ಡ ಮಂಡೆ ಬಿಸಿ. ಇಲ್ಲಿಗೆ ಬರುವ ಪ್ಲ್ಯಾನಿಂಗ್ ಅಂತೂ ಇರಲಿಲ್ಲ. ಸಂಜೆ ಆಗುವಾಗ ಒಂದು ಯಾವುದೋ ರೀಲ್ಸ್ ನೋಡಿದಾಯ್ತಾ, ಅದರಲ್ಲಿ ಸಿಕ್ಕಿತ್ತು, ಹಾಗೆ ಇಲ್ಲಿಗೆ ಬಂದದ್ದು. ಸ್ಯಾಟರ್ಡೇಗೆ ಇದು ಮುಗಿತಾ ಉಂಟು. ನೀವು ಕೂಡ ಒಮ್ಮೆ ಬರೋದಾದರೆ ಬರ್ಬೋದು ಇಲ್ಲಿಗೆ. ಓಕೆ, ಇನ್ನು ನಾವಿಲ್ಲಿಂದ ಹೊರಡೋದು. ಬರುವಾಗ ಎಷ್ಟು ಟೈಮ್ ಆಯಿತು ಅಂತ ಹೇಳಿದೆಲ್ಲ, ಈಗ ಹೋಗುವಾಗ ಎಷ್ಟು ಟೈಮ್ ಆಗಿದೆ ಗೊತ್ತುಂಟಾ? 8:30 ಆಗಿದೆ. ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆಗಿದ್ರೆ ಗೊತ್ತುಂಟಲ್ಲ, ಲೈಕ್ ಮಾಡಿ, ಹಾಗೆ ಬೇರೆಯವ್ರಿಗೆ ಕೂಡ ಶೇರ್ ಮಾಡಿ. ಸಿಗುವ ಹೊಸ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಬಾಯ್.